ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತಿನಾದೆನು ಬಸವ ಯೋಗಿನಾಥ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ. ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಸೃಷ್ಟಿಕರ್ತ ಲಿಂಗದೇವನನ್ನ, ಬಸವಾದಿ ಪ್ರಮಥರನ್ನ ನೆನೆಯುತ್ತಾ ಪರಮ ಪೂಜ್ಯರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರ ಅಂತರಾತ್ಮಗಳಿಗೆ ಶರಣು ಶರಣಾರ್ಥಿಗಳು. ಬಸವ ಬೆಳಗಿನ ಶುಭೋದಯಗಳು ತಮಗೆಲ್ಲ. ನಿನ್ನೆಯ ಚಿಂತನೆಯಲ್ಲಿ ನಾವು ಭಕ್ತಿ ಮತ್ತು ಶಿವ ಎನ್ನ ಪದಗಳಿಗೆ ಅರ್ಥವನ್ನು ಹುಡುಕ್ತಾ ಹೋಗ್ತಾ ಇದ್ವಿ. ಆ ಒಂದು ಚಿಂತನೆಯನ್ನ ಸ್ವಲ್ಪ ಭಾಗ ಮುಂದುವರಿಸ್ತಾ ಹೋದ್ರೆ ಭಕ್ತಿ ಅನ್ನೋದು ಹೇಗಿರಬೇಕು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಹೇಗಿರಬೇಕು ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನವರು, ಬರಬರ ಭಕ್ತಿ ಅರೆಯಾಯಿತು ಕಾಣಿರನ್ನ. ಮೊದಲೇ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೊದಲೇ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಹೀಗೆ ಬರ್ತಾ ಬರ್ತಾ ಭಕ್ತಿ ಎನ್ನೋದು ಮೊದಲನೇ ದಿನ ಒಂಥರ, ಎರಡನೇ ದಿನ ಒಂಥರ, ಮೂರನೇ ದಿನ ಒಂಥರ ಆಗಬಾರ್ದು. ಪ್ರತಿನಿತ್ಯ ಕೂಡ, ಪ್ರತಿ ಕ್ಷಣಕ್ಕೂ ಕೂಡ ಭಕ್ತಿ ನಿರಂತರವಾಗಿರ್ಬೇಕೇ ಹೊರತು ಇವತ್ತು ಅಭಿಷೇಕ ಮಾಡಿಸ್ದೆ, ನಾಳೆ ಪೂಜೆ ಮಾಡಿದೆ, ಇವತ್ತಿನ್ಯಾವುದೋ ಹೋಮ ಮಾಡಿದೆ, ನಾಳೆ ಇನ್ಯಾವುದೋ ಅಂತ ಅರ್ಥ ಅಲ್ಲ. ಪ್ರತಿ ಕ್ಷಣಕ್ಕೂ ಕೂಡ ಭಕ್ತಿ ಅನ್ನೋದನ್ನ ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ, ನಮ್ಮ ಆತ್ಮದಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಇವತ್ತು ಇವ್ರು ಕಂಡ್ರು ಈ ತರ ಭಕ್ತಿ, ನಾಳೆ ಇನ್ನೊಬ್ರು ಕಂಡ್ರು ಇನ್ನೊಂಥರ ಭಕ್ತಿ ಅಂತ ಹೇಳಿಲ್ಲ ಬಸವಣ್ಣನವರು. ಪ್ರತಿ ಒಬ್ಬರಲ್ಲಿ ಕೂಡ ಶರಣುಗಳನ್ನ ಕಂಡ್ರು, ಪ್ರತಿ ಒಬ್ಬರಲ್ಲಿ ಕೂಡ ಶರಣಾಗತಿಯನ್ನ ಕಂಡ್ರು, ಪ್ರತಿಯೊಬ್ಬರಲ್ಲಿ ಶಿವಶಕ್ತಿಯನ್ನ ಕಂಡ್ರು. ಹಾಗಾಗಿ ಅಲ್ಲಿ ಸೇರಿದಂತಹ, ಕಲ್ಯಾಣದಲ್ಲಿ ಸೇರಿದಂತಹ 196,000 ಜನವನ್ನು ಕೂಡ ನೀನ್ ಬಾರಪ್ಪ ಅಂತ ಹೇಳಿಲ್ಲ, ಎಲ್ಲರೂ ಬಂದ್ರಪ್ಪ ಅಂತ ಹೇಳಿದ್ರು. ಆಯ್ಕೆ ಮಾಡ್ಕೊಳ್ಳಿಲ್ಲ. ನೀನ್ ಬಾ, ನೀನ್ ದೊಡ್ಡವನ್ ಬಾ, ನೀನ್ ಶ್ರೀಮಂತ ಬಾ, ಅಥವಾ ನೀನ್ ಬಡವ ಬಾ ಅಂತ ಹೇಳಿ ಕರೀಲಿಲ್ಲ. ಪ್ರತಿಯೊಬ್ಬರನ್ನ ಕೂಡ, ಬಡವರನ್ನ, ಬಲ್ಲಿದವರನ್ನ, ಶ್ರೀಮಂತರನ್ನ, ಯಾರು ಕೆಳಗೆ ಬಿದ್ದಿದ್ದಾರೋ ಅಂಥವರನ್ನ ಎದ್ದೇಳಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಹಾಗಾಗಿ ಒಮ್ಮೆ ಒಂದು ಘಟನೆ ನಡೆಯುತ್ತೆ. ಒಂದ್ಸರಿ ಹೋಗ್ಬೇಕಾದ್ರೆ, ದಾರಿನಲ್ಲಿ ಹೋಗ್ಬೇಕಾದ್ರೆ ಒಬ್ರು ಕೆಳಗಡೆ ಬಿದ್ದಿರ್ತಾರೆ. ಅವ್ರು ಎಂತ ಕೆಳಗಡೆ ಬಿದ್ದಿರ್ತಾರಪ್ಪ ಅಂದ್ರೆ, ಒಬ್ಬ ಶ್ರೀಮಂತನು ಅವರನ್ನ ಕೆಳಗಡೆ ಬೀಳ್ಸಿರ್ತಾನೆ, ಬೇಕಂತಾನೆ ಬೀಳ್ಸಿರ್ತಾನೆ. ಅಂಥವ್ರು ಬಿದ್ದಾಗ ಬಸವಣ್ಣ ಆದಿನಲ್ಲಿ ಹೋಗ್ಬೇಕಾದ್ರೆ ಅವರನ್ನ ಎತ್ತುತ್ತಾರೆ. ಆ ಬಿದ್ದಂಥವನು ಎಂಥವನು ಅಂದ್ಕೊಂಡಿದ್ದೀರಾ? ಅವನಿಗೆ ಕಣ್ಣಿಲ್ಲ ಪಾಪ. ಅಂಥವನನ್ನ ತಳ್ಳಿ ಹಾಕಿರ್ತಾರೆ. ಅಂಥವನನ್ನ ಬಸವಣ್ಣ ಹೋಗಿ ಎತ್ತುತ್ತಾನೆ. ಎತ್ತಿ ಕೈಯಲ್ಲಿ ನಿಲ್ಲಿಸಿದಾಗ ಅವನು ಹೇಳ್ತಾನೆ, ಅಪ್ಪ ಬಸವಣ್ಣ, ನೀನ್ ನನ್ನನ್ನು ಬಂದು ಎತ್ತಿದೇನಪ್ಪ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ ಬಸವಣ್ಣವ್ರು ಕೇಳ್ತಾರೆ, ಅಲ್ಲ ಎತ್ತಿದವನು ನಾನೇ ಬಸವಣ್ಣ ಅಂತ ನಿನಗೇನೋ ಗೊತ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಬಿದ್ದವರನ್ನು ಎತ್ತೇಳಕ್ಕೆ ಬಸವಣ್ಣ ಬಿಟ್ರೆ ಮತ್ತೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದ್ಸಾರಿ ಯೋಚನೆ ಮಾಡಿ, ಬಸವಣ್ಣನಿಗೆ ಎಂಥದೇ ವ್ಯಕ್ತಿ ಬೀಳ್ತಾನೆ ಅನ್ನೋ ಒಂದು ಸೂಕ್ಷ್ಮತೆ ಜ್ಞಾನ ಕೂಡ ಅವರಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ. ಹಾಗಾಗಿ ಪ್ರತಿಯೊಬ್ಬರನ್ನ, ಬಿದ್ದವರನ್ನ, ಎಲ್ಲೇ ಆಗಿರ್ಲಿ, ಎಂಥದೇ ಸಂದರ್ಭ ಬರಲಿ, ಹೇಗೆ ಬರಲಿ, ಅದನ್ನ ನಾವು ಬಿದ್ದವರನ್ನು ಎತ್ತುವಂತಹ
ಬಸವ ಶಕ್ತಿ ಅಲ್ಲಿದೆ. ಹಾಗಾಗಿ ಪ್ರಥಮಂತು ಬಸವಣ್ಣ ಅಂದ್ರು ಸಿದ್ದರಾಮೇಶ್ವರರು. ಯಾರನ್ನೇ ನಾವು ಮೊದಲು ಪೂಜೆ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೆ, ಯಾರನ್ನೇ ನೆನೆಬೇಕಾದ್ರೆ, ಬೆಳಗ್ಗೆ ಎದ್ದು ಯಾರನ್ನ ನೆನಲಿ, ಎಲ್ಲರನ್ನ ಶರಣರನ್ನೇ ನೆನೆಯೋಲ್ಲ. ಆದರೆ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ, ಮೊದಲು ಗುರು, ಆನಂತರ ಲಿಂಗ, ಆನಂತರ ಜಂಗಮ. ಹಾಗಾಗಿ ಪ್ರಥಮಂತು ಬಸವಣ್ಣನನ್ನ ನೆನೆಯಬೇಕು ಅನ್ನೋದನ್ನ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನಗಳಲ್ಲಿ, ಅದು ತ್ರಿವಿಧಗಳು ಅಂತ ಕರಿತೀವಿ, ಅಂತ ತ್ರಿವಿಧಗಳಲ್ಲಿ 1126 ತ್ರಿವಿಧಗಳಿದ್ದಾವೆ. ಅಷ್ಟು ತ್ರಿವಿಧಗಳಲ್ಲಿ ಕೂಡ ಬಸವಣ್ಣನನ್ನ ನೆನೆಯುತ್ತಾ ಹೋಗ್ತಾರೆ ಸಿದ್ದರಾಮೇಶ್ವರರು. ಅಂತಹ ಶಕ್ತಿ ಭಕ್ತಿಗೆ ಇತ್ತು ಅಂತ ಹೇಳಿ, ಕೇವಲ ನಾವು ಬಸವಣ್ಣನ ಭಕ್ತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಭಕ್ತಿ ಭಂಡಾರಿ ಅಷ್ಟೇ ಅಲ್ಲ ಅವರು. ಆ ಭಕ್ತಿಯನ್ನ ಯಾವ ರೀತಿ ತೋರ್ಬೇಕು ಅಂತ ಪ್ರತಿಯೊಬ್ಬರನ್ನೂ ಕೂಡ ಹೇಳ್ಕೊಂಡು ಹೋದಂಥ ವ್ಯಕ್ತಿ, ಪ್ರತಿಯೊಬ್ಬರನ್ನೂ ಕೂಡ ಕರ್ಕೊಂಡು ಹೋದಂಥ ವ್ಯಕ್ತಿ. ಹಾಗೇನೆ ನಮ್ಮ ಅಕ್ಕಮಹಾದೇವಿ ಕೂಡ ಹೇಳ್ತಾರೆ, ನನಗೆ ಯಾಕೆ ತವಕ ಆಗಿತ್ತು, ನನಗೆ ಯಾಕೆ ಅಲ್ಲಿಗೆ ಹೋಗ್ಬೇಕಂತ ಅನ್ಸಿತ್ತು, ಕಲ್ಯಾಣಕ್ಕೆ ಹೋಗ್ಬೇಕಂತ ಅನ್ಸಿತ್ತು ಅಂದ್ರೆ ಭಕ್ತಿ ಭಂಡಾರಿಯನ್ನ ಬಸವಣ್ಣನ ನೋಡಿ. ಅವಳು ಹೇಳ್ತಾರೆ, ಅಕ್ಕಮಹಾದೇವಿ ತಾಯಿ ಎಷ್ಟು ಚಂದ ಹೇಳ್ತಾಳೆ ಅಂದ್ರೆ, ನನ್ನೊಳಗೆ ಕಲ್ಯಾಣ ಇತ್ತು, ಅಲ್ಲೂ ಕಲ್ಯಾಣ ಇತ್ತು, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಇಲ್ಲಿ ನುಡಿ ಹಸನಾಗಿತ್ತು, ಅಲ್ಲಿ ಕೂಡ ಇತ್ತು, ಕರೆಕ್ಟ್ ಇತ್ತು, ಅದು ಎಲ್ಲೂ ಚೇಂಜಸ್ ಇಲ್ಲ. ನನ್ನೊಳಗೆ ತವಕ ಕಾಡ್ತಾ ಇತ್ತು. ಎಂತ ತವಕ ಇತ್ತಪ್ಪ ಅಂದ್ರೆ, ಶರಣ ಬಸವಣ್ಣನನ್ನ ನೋಡುವಂತಹ ತವಕ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಹುಡುತಡಿಯಿಂದ ಹಿಡಿದು ಕಲ್ಯಾಣಕ್ಕೆ ಹೋಗ್ತಾಳೆ, ಹುಡ್ಕೊಂಡು ನನ್ನೊಳಗೆ ತವಕ ಕಾಡ್ತಾ ಇತ್ತು, ನಾನು ಬಸವಣ್ಣನನ್ನ ನೋಡ್ಬೇಕನ್ನ ತವಕ ಕಾಡ್ತಾ ಇತ್ತು ಅಂತ ಅಲ್ಲಿವರೆಗೂ ಹೋಗ್ತಾಳೆ. ಹೋದಿದ್ ಮೋಲಿ ಹೇಳ್ತಾಳೆ, ಭವಿ ಎಂಬುದು ತೊಡೆದು ಭಕ್ತಿಯಿಂದ ನೆನೆಸಿದೆಯಾ ನೀನು ಅಂತ ಹೇಳ್ತಾಳೆ. ನರಜನ್ಮವನ್ನ ಹರಜನ್ಮ ಮಾಡಿದೆ, ಭವಿ ಎಂಬುದನ್ನು ತೊಡೆದು ಭಕ್ತಿಯಿಂದ ನೆನೆಸಿದೆ, ಭವಬಂಧನಗಳನ್ನು ಬಿಡಿಸಿ ಪರಮಸುಖ ತೋರಿಸಿದೆಯ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಹೇಳಿ ಆ ಶರಣರೆಲ್ಲ ನೋಡಿದ ತಕ್ಷಣ ಹೇಳ್ತಾರೆ, ಏನನ್ನು ಹುಡ್ಕೊಂಡು ಬಂದ್ರು ಅಷ್ಟು ಜನ ಬಸವಣ್ಣನ ಹತ್ರ, ಏನನ್ನು ಹುಡ್ಕೊಂಡು ಬಂದ್ರು ಅಂದ್ರೆ ಭಕ್ತಿಯನ್ನು ಹುಡ್ಕೊಂಡು ಬರ್ತಾರೆ, ಅಲ್ಲಿರುವಂತಹ ಶಕ್ತಿಯನ್ನು ಹುಡ್ಕೊಂಡು ಬರ್ತಾರೆ. ನಮಗೇನಾದ್ರೂ ಮುಕ್ತಿ ಮಾರ್ಗ ಸಿಗ್ಬೋದೆ ಅಂತ ಹುಡ್ಕೊಂಡು ಬರ್ತಾರೆ, ನಮಗೆಲ್ಲ ಯುಕ್ತಿ ಸಿಗುತ್ತೆ ಅಂತ ಬರ್ತಾರೆ. ಅಲ್ಲಿ ಕೇವಲ ಭಕ್ತಿ ಮಾತ್ರ ಇರಲಿಲ್ಲ, ಭಕ್ತಿ, ಶಕ್ತಿ, ಯುಕ್ತಿ, ಮುಕ್ತಿ ಮಾರ್ಗವನ್ನು ತೋರಿಸುವಂತಹ ಎಲ್ಲ ಕ್ಷೇತ್ರ ಬಸವಣ್ಣನಲ್ಲಿ ಇತ್ತು ಅಂತ ಹೇಳಿ ಅವರೆಲ್ಲ ಕೂಡ ಹುಡ್ಕೊಂಡ್ ಬರ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಇಡುದಿದ ಬಿಡದಿದ್ದಡೆ ಕಡೆಗೆ ಚಾಚುವ. ಯಾರನ್ನಾಗ್ಲಿ ಏನನ್ನ ಹಿಡ್ಕೊಳ್ತೀವೋ ಅದನ್ನ ಹಾಗೇ ಹಿಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ಕಡೆಗೆ ಚಾಚುವ ಅಂತ. ಮೊನ್ನೆ 3 ದಿನದಲ್ಲಿ ನನಗನ್ನಿಸಿದ್ದೇನಪ್ಪ ಅಂತಂದ್ರೆ, ಬಹುಶಃ ನಾನು ಕೂಡ ತವಕ ಹಿಡಿದದೆ ಬಂದೆ ಇಲ್ಲಿಗೆ ಅಂತ. ಇದೊಂದು ಕಲ್ಯಾಣ ಕ್ಷೇತ್ರ ಇದೆ, ಈ ಕಲ್ಯಾಣ ಕ್ಷೇತ್ರಕ್ಕೆ ಅಕ್ಕ ಯಾವಾಗ್ಲೂ ಹೇಳೋರು, ನಮ್ಮ ಅನ್ನಪೂರ್ಣಾಟಿಯವರು, ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ ತವಕ ನನಗೆ ಕಾಣ್ತಾ ಇತ್ತು. ಯಾವಾಗ ನೋಡ್ತೀನೋ ಗುರುಗಳನ್ನ, ಯಾವಾಗ ನೋಡ್ತೀನೋ ಈ ಕ್ಷೇತ್ರವನ್ನ, ಯಾವಾಗ ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಳ್ಳೆ ಶರಣರ ಜೊತೆಗೆ ಇರ್ತೀನೋ ಅನ್ನೋ ತವಕ ಕಾಡ್ತಾ ಇತ್ತು. ಹಾಗಾಗಿ ಏನೇ ಕೆಲಸದ ಒತ್ತಡ ಇದ್ರೂ ಕೂಡ ಆ ತವಕದಿಂದ ಇಲ್ಲಿಗೆ ಓಡ್ ಬರ್ಬೇಕು ಅನ್ನಿಸ್ತು. ನೋಡಿ ಬಂದಾಗ ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ನಿಸ್ತಾ ಇತ್ತು ನನಗೆ. ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದಾಗ ಆ ಮಹದಾನಂದ ದೊರಕುವುದೇ ನಮಗಿಂತ ಭಾಗ್ಯ ಅಂತ ಅನಿಸ್ತಾ ಇತ್ತು. ಬಹುಶಃ 4 ದಿನ ಕಳಿಬೇಕಾದ್ರೆ 4 ದಿನನೂ ಕೂಡ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು, ಬರೀ ಜ್ಯೂಸ್ ಕುಡಿತೀರಾ ಮತ್ತಿರಕ್ ಸಾಧ್ಯ ಆಗತ್ತಾ ಅಂತ. ಇಲ್ಲ, ಅಪ್ಪ ಬಸವಣ್ಣನವರು ಇಲ್ಲಿ ಒಂದು ಅಪ್ಪ ಬಸವಣ್ಣ ರೂಪದಲ್ಲಿ ಪ್ರತ್ಯಕ್ಷವಾಗಿ ಪರಮ ಪೂಜ್ಯರು ನೆಲೆಸಿದ್ದಾರೆ. ಹಾಗಾಗಿ ಏನು ಬೇಕಾದ್ರೂ ಸಾಧ್ಯ ಆಗತ್ತೆ, ಇಲ್ಲಿ ಎಂಥದ್ದು ಬೇಕಾದ್ರೂ ಸಾಧ್ಯ ಆಗತ್ತೆ. ನಾವು ಮನೆಗೆ ಮಾಡಿ ಜ್ಯೂಸ್ ಕುಡಿಬೋದು, ಆದ್ರೆ ಅಲ್ಲಾಗಲ್ಲ. ಯಾಕೆಂದ್ರೆ ಈ ಮಹಿಮೆನೇ ಬೇರೆ ಇದೆ, ಇಲ್ಲಿ ಮಹತ್ವನೇ ಬೇರೆ ಇದೆ. ಈ ಕ್ಷೇತ್ರದ ಪುಣ್ಯ ಭೂಮಿಯಲ್ಲಿ ಪೂಜ್ಯರು ಓಡಾಡಿದಂತಹ ಜಾಗ ಇದೆ. ಹಾಗಾಗಿ ಇಲ್ಲಿ ಎಂಥದ್ದು ಬೇಕಾದ್ರೂ ಪವಾಡ ಆಗುತ್ತೆ ಅನ್ನೋದು ನನ್ನ ಮನಸ್ಸಿಗೆ ದೃಢ ಸಂಕಲ್ಪ ಬಂತು ನೆನ್ನೆಯಿಂದ. ಹಾಗಾಗಿ ಭಕ್ತಿ ಅನ್ನೋದನ್ನ ಬಸವಣ್ಣ ಹೇಳ್ತಾರೆ, ಇಡದಿದ್ದ ಬಿಡದಿದ್ದಡೆ ಕಡೆಗೆ ಚಾಚುವ. ಹಿಡ್ಕೊಂಡಿದ್ದನ್ನ ಬಿಡೋದು ಬೇಡ. ನಾನು ಇವತ್ತು ಶಿವನ್ ಪೂಜೆ ಮಾಡಿದೆ, ನಾಳೆ ಇವತ್ತೊಂದಿನ ಲಿಂಗ ಪೂಜೆ ಮಾಡಿದೆ, ಇವತ್ತು ಈ ಕ್ಷೇತ್ರಕ್ಕೆ ಹೋದೆ, ನಾಳೆ ಆ ಕ್ಷೇತ್ರಕ್ಕೆ ಹೋದೆ ಇಲ್ಲ. ನೋಡಿ, ಒಂದು ಮಾತು ತಿಳ್ಕೋಬೇಕು, ಮಂಗಳೂರು ಉಡುಪಿಗೆ ನಿನ್ನೆ ಪ್ರಯಾಣ ಮಾಡ್ಕೊಂಡು ಬಂದಂಥ ಪೂಜ್ಯರು, ಬಹುಶಃ ನಿಮಗೆ ಗೊತ್ತಿಲ್ಲ ಎಷ್ಟು ಜರ್ನಿ ಅಂತೇಳಿ. ನಿನ್ನೆ ಜರ್ನಿ ಎಷ್ಟಾಗಿದೆಪ್ಪ ಅಂತಂದ್ರೆ, ಅವ್ರದ್ದು ಸತತವಾಗಿ 9 ರಿಂದ 10 ತಾಸು ಜರ್ನಿ ಮಾಡ್ಕೊಂಡು ಇಲ್ಲಿಗೆ ಬಂದ್ರು ಸಹ, ಆ ಗಳಿಗೆಗೆ ಅಷ್ಟು ಜರ್ನಿ ಮಾಡ್ಕೊಂಡು ಬಂದ್ರು ಸಹ ಸಾಯಂಕಾಲ ಪ್ರವಚನಕ್ಕೆ ಯಾಕೆ ಕುತ್ಕೊಂಡ್ರು, ಪ್ರಾರ್ಥನೆಗೆ ಯಾಕೆ ಕುತ್ಕೊಂಡ್ರು? ನಮ್ಮಂತರಾದ್ರೆ
ಎದ್ದೇಳಕ್ಕೂ ಒದ್ದಾಡ್ತೀವಿ, ಕೂತ್ಕೊಳ್ಳೋಕೆ ಒದ್ದಾಡ್ತೀವಿ. ಯಾಕೆ ಅಂತಂದರೆ ಅವರಲ್ಲಿ ಅಂತಹ ಶಕ್ತಿ ಇದೆ. ನಮಗೇನಾದರೂ ಒಂದು ಕೊಡಬೇಕು, ನನ್ನೊಳಗಿರೋ ಏನಾದರೂ ಹಾಕಬೇಕು. ನೋಡಿ, ನನಗನ್ನಿಸಿದ್ದು, ಪ್ರಥಮವಾಗಿ ಅನ್ನಿಸ್ತು, ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ ಪೂಜ್ಯರು ಅಂತಂದರೆ ಒಂದಿಷ್ಟು ಪ್ರಶ್ನೆ ಆಯಿತು. ನಾನು ಕೂಡ ಆ ಕಾರ್ಕಳ ಭಾಗದಲ್ಲಿ ಸಾಕಷ್ಟು ದಿನಗಳು ಇದ್ದು ಬಂದಂಥವಳು. ಆ ಜಾಗದಲ್ಲಿ ಇವರಿಗೆ ಹೇಗೆ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ. ಆದರೆ ಪೂಜ್ಯರ ಬಾಯಿಂದ ಒಂದು ಮಾತು ಬಂತು, ನನಗೆ ಕಣ್ಣೀರು ಬಂತ ಆ ಮಾತನ್ನು ಕೇಳಿದಾಗ. ಯಾಕೆಂದರೆ ಲಕ್ಷಾಂತರ ಜನ ಸೇರಿರಲಿ, 1000ಕ್ಕೊಬ್ಬ ಭಕ್ತ ಬದಲಾದರೂ ನಮಗೆ ತುಂಬ ಖುಷಿ ಆಗುತ್ತೆ ಎಂದು. ಲಕ್ಷಾಂತರ ಜನದಲ್ಲಿ 10 ಜನ ಬದಲಾಗ್ತಾರಾ? 10 ಜನಕ್ಕೆ ನಮ್ಮ ಬಸವ ತತ್ವ ಗೊತ್ತಾಗತ್ತಾ? ಸಾಕು ಅಂದ್ರು. ಆದ್ರೆ ಸ್ಟೇಜ್ ಮೇಲೆ ಕೂತಿರಂತ 10 ಜನದಲ್ಲಿ ಒಬ್ಬರಾದ್ರು, ಪೂಜ್ಯರ 1000ಕ್ಕೊಬ್ಬರು ಅಂತ ಹೇಳಿದ್ರೆ ಸ್ಟೇಜ್ ಮೇಲೆ ಕೂತ್ಕೊಂಡಂತ 10 ಜನದಲ್ಲಿ ಒಬ್ಬರು ಬಸವ ಅಂದ್ರಲ್ವಾ, ಅದರೇ ಶಕ್ತಿ. ಬಸವನ ನೆನೆಯಿದ್ರಲ್ಲ, ಅದರೇ ಶಕ್ತಿ. ಅಂತಹ ಶಕ್ತಿ ಇರುವಂತಹ ಒಂದು ಬಸವ ಶಕ್ತಿಗೆ ಭಕ್ತಿಯನ್ನು ತುಂಬಿದ್ರೆ, ಅವ್ರು ಕೊಟ್ಟಂತಹ ಹಾದಿಯಲ್ಲಿ ನಾವು ನಡೆದ್ರೆ ಕಡೆಗೆ ಚಾಚಿಸ್ತಾನೆ. ನಮ್ಮ ಎಲ್ಲಿವರೆಗೂ ನಾವು ಅಂದ್ಕೊಳ್ತೀವೋ ಅಲ್ಲಿವರೆಗೂ ಚಾಚಿಸ್ತಾನೆ. ಎಲ್ಲಿವರೆಗೂ ಅಂದ್ಕೊಳ್ತೀವಿ ಅಂತಂದ್ರೆ ನಮ್ಮ ಉಸಿರಿರೋ ತನಕ ಬಸವನ ಶಕ್ತಿ ನಮ್ಮೊಳಗೆ ಹೋಗುತ್ತೆ, ನಮ್ಮನ್ನ ಕಡೆಗೆ ಚಾಚಿಸ್ತಾನೆ ಅಂತ. ಅದಕ್ಕೆ ಬರಬರ ಭಕ್ತಿ ಅರೇ ಆಯಿತು ಕಾಣಿರಣ್ಣ, ಹಿಡಿದದ ಬಿಡದಿದ್ದಡೆ ಕಡೆಗೆ ಚಾಚ್ತಾನೆ. ಇಲ್ಲ ಅಂತಂದ್ರೆ ನಡು ನೀರಲ್ಲದ್ದುವ. ಯಾರನ್ನ ಹಿಡ್ಕೊಂಡಿದ್ದನ್ನ ಬಿಡ್ತೀವೋ, ಇವತ್ತು ನಾವು ಬಸವ ತತ್ವದಲ್ಲಿದ್ದೀವಿ, ಇವತ್ತು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತೀವಿ, ನಾಳೆ ಇನ್ಯಾವುದೋ ಮಾಡ್ಕೊಳ್ತೀವಿ, ನಾಡಿದ್ದು ಇನ್ಯಾವುದೋ ದಾರಿಗೆ ಹೋಗ್ತೀವಿ ಅಂತಂದ್ರೆ ಅದು ಕಡೆಗೆ ಚಾಚಕ್ಕೆ ಸಾಧ್ಯ ಇಲ್ಲ. ನಡು ನೀರಲ್ಲದ್ದುವ. ನಮಗೆ ಗೊತ್ತಲ್ವಾ, 2 ದೋಣಿಯಲ್ಲಿ ಪ್ರಯಾಣ ಮಾಡಿದ್ರೆ ನಮ್ಮ ಜೀವನ ಏನಾಗುತ್ತೆ? ಮುಳುಗೋಗುತ್ತೆ. ಅಂಥದ್ರಲ್ಲಿ ಸಾವಿರಾರು ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ, ಸಾವಿರಾರು ದಾರಿಯಲ್ಲೇ ನಾವು ನಡಿತೀವಿ ಅಂತಂದ್ರೆ ನಮ್ಮ ಗುರಿ ತಲುಪಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಏನು ಕೆಲಸ ಐತೋ ಈ ಕೆಲಸವನ್ನ ನೇರವಾಗಿ ಮಾಡ್ತಾ ಹೋಗೋಣ. ಇಲ್ಲಿದ್ದೀವಿ, ನಮ್ಮ ಕಾಯಕ್ಕೆ ಇದ್ರ ತೊಡಗಿಸ್ಕೊಂಡಿದ್ದೀವಿ, ಹೀಗೆ ಹೋಗೋಣ. ಈಗ ನಾನು ನಾನು ಉಪನ್ಯಾಸಕಿಯಾಗಿ ಏನು ಕೆಲಸ ಮಾಡಬೇಕು, ಉಪನ್ಯಾಸಕಿಯಾಗಿ ಮಾಡಬೇಕು. ಆದರೆ ಒಬ್ಬ ಗೃಹಿಣಿಯಾಗಿ ಏನು ಮಾಡಬೇಕು, ಆ ಕೆಲಸ ಮಾಡಬೇಕು. ಒಬ್ಬ ಪ್ರಾಚಾರ್ಯರಾಗಿ ನಾನು ಏನು ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡಬೇಕು. ಒಬ್ಬ ಕ್ಲರ್ಕ್ ಆಗಿ ಏನು ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡಬೇಕು. ಹಾಗೇನೆ ಒಬ್ಬ ಬಸವ ಭಕ್ತನಾಗಿ ಏನನ್ನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ನಾವು ಇಷ್ಟಲಿಂಗಧಾರಿಗಳಾಗಿ ಇಷ್ಟಲಿಂಗಧಾರಿಯಲ್ಲೇ ನಾವು ಹೋದ್ರೆ ಹಿಡಿದ ಬಿಡದಿದ್ದಡೆ ಕಡೆಗೆ ಚಾಚುವ, ಇಲ್ಲದಿದ್ದಡೆ ನಡು ನೀಡಲ್ಲದ್ದವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ಹಾಗಾಗಿ ಹಿಡಿದಿದ್ದನ್ನ ಬಿಡದೆ ಕಡೆಗೆ ಚಾಚುವ ತನಕ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದು ಬಸವನ ಭಕ್ತಿ ಆಗತ್ತೆ. ಹಾಗೆ ಅಕ್ಕಮಾದೇವಿ ಹೇಳಿದಂತೆ, ಭವಿ ಎಂಬುದನ್ನ ತೊಡೆದು ಭಕ್ತಿ ಎಂದೆನಿಸಯ್ಯ. ಭವಿಯನ್ನು ತೊಡೆದು ಬಿಡಪ್ಪ ನನ್ನನ್ನ. ನಾವೆಲ್ಲ ಭವಿಗಳಲ್ಲ, ನಿಮಗೆಲ್ಲ ಏನಂತ ಕರೀತಾರೆ? ಭಕ್ತಾದಿಗಳು ಅಂತಾರೆ. ಯಾವೇ ಕ್ಷೇತ್ರಕ್ಕೆ ಹೋಗ್ಲಿ ಇಲ್ಲಿ ಕುತ್ಕೊಂಡವ್ರಿಗೆ ನಿಮಗೆಲ್ಲ ಭಕ್ತಾದಿಗಳು ಅಂತಾರೆ. ಅಂದ್ರೆ ನಿಮ್ಮಲ್ಲಿ ಭವಿ ಲಕ್ಷಣಗಳನ್ನ ನೀವು ತೆಗೆದಿದ್ದೀರಿ ಅಂತ ಅರ್ಥ. ಭವಬಂಧನಗಳನ್ನ ಬಿಡಿಸಿ ಬಂದಿದ್ದೀರಿ ಅಂತ. ಇಲ್ಲಿರೋರೆಲ್ಲರೂ ನಮ್ಮವರೇ ಅಂತಂದಿದ್ದೀರಿ ಅಂತ. ಭವಬಂಧನ ಅಂದ್ರೆ ನಮಗಿರುವಂತ ಅಪ್ಪ, ಅಣ್ಣ, ನನ್ನ ಅಕ್ಕ, ನನ್ನಮ್ಮ, ನನ್ನಮ್ಮ ಅಲ್ಲ. ಬಸವಣ್ಣವ್ರು ಹೇಳಿಲ್ಲ ನೀನು ಅಕ್ಕ, ನೀನಣ್ಣ, ನನ್ನಣ್ಣ ಅಂತ ಹೇಳಲಿಲ್ಲ. ಅವ್ರು ಪದವಿ ಕೊಟ್ರು, ಎಲ್ಲರನ್ನೂ ಅಕ್ಕ ಅಂದ್ರು. ಬರೀ ಮಹಾದೇವಿ ಹೆಸರು ಅಲ್ಲಿಗೆ ಬಂದ್ಮೇಲೆ ಅಕ್ಕ ಆದ್ಲು. ಅಕ್ಕನ ಡಾಕ್ಟ್ರೇಟ್ ಪದವಿ ಕೊಟ್ರು. ಇವಾಗೆಲ್ಲ ಡಾಕ್ಟ್ರಿಗೆ ಮೊದಲು ಅಕ್ಕ ಅಂತ ಇರ್ತಾರೋ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಅಕ್ಕ, ಅಣ್ಣ, ಅಪ್ಪ ಅಂತ ಕರೆದ್ರು. ಇವನಾರವ ಅನ್ಬೇಡಪ್ಪ, ಎಲ್ಲರೂ ನಮ್ಮವರನ್ನಪ್ಪ. ಇದು ಮಹಾಮನೆ. ಮಹಾಮನೆ ಅಂದ ತಕ್ಷಣ ಮತ್ಯಾವುದೋ ಬಿಲ್ಡಿಂಗ್ ಅಲ್ಲ, ಇನ್ಯಾವುದೋ ದೊಡ್ಡ ಬಿಲ್ಡಿಂಗ್ ಅಲ್ಲ. ನಿಮ್ಮ ಮನಸ್ಸಿನ ಹೃದಯದ ಮನಸ್ಸಿದೆಯಲ್ಲ, ಆ ಹೃದಯವೇ ಮಹಾಮನೆ. ಆ ಹೃದಯವೆಂಬ ಮಹಾಮನೆಗೆ ಪ್ರತಿಯೊಬ್ಬರಿಗೂ ಜಾಗ ಕೊಡಿ, ಪ್ರತಿಯೊಬ್ಬರಿಗೂ ಜಾಗ ಕೊಡಿ. ನಿನಗೆ ನನಗೆ ಅನ್ನಬೇಡಿ, ಅವ್ರಿಗೆ ಅನ್ಬೇಡಿ, ಇವ್ರಿಗೆ ಅನ್ಬೇಡಿ. ಅವ್ರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ ಅಂತ ಅನ್ಲಿಲ್ಲ. ಪ್ರತಿಯೊಬ್ಬರಿಗೂ ಜಾಗ ಕೊಡಿ ಅಂದ್ರು. ಅದು ಮಹಾಮನೆ. ಆ ಮಹಾಮನೆ ಅನ್ನೋದು ಹೃದಯ ಎಂಬ ಮಹಾಮನೆ. ಅದಕ್ಕೆ ಮಾತಾಜಿಯವರು ಕೂಡ ಒಂದು ಹೇಳ್ತಾರೆ, ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಅಂತ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ. ನಮ್ಮ ಹೃದಯದಲ್ಲಿ ಹೃದಯವನ್ನ ಬಟ್ಟಲಾಗಿ ಮಾಡ್ಕೊಳ್ಳಿ, ಅದರಲ್ಲಿ ತುಂಬ್ತಾ ಬನ್ನಿ. ಎಂಥದನ್ನ? ರಸವನ್ನು ತುಂಬಿ ಅಂತೇಳಿ. ಎಂಥ ರಸವನ್ನ ಅಂದ್ರೆ ಭಕ್ತಿ ರಸವನ್ನ ತುಂಬ್ತಾ ಬನ್ನಿ. ಭಕ್ತಿ ರಸವನ್ನ ತುಂಬಿದ್ರೆ ಅದು ನಮಗೆ ಕಡೆಗೆ ಚಾಚುತ್ತೆ. ನಾವು ತುಂಬದೇ ಇದ್ರೆ
ನಾವು ಕೆಟ್ಟದಾಗಿ ಬೇರೆದನ್ನು ಮಾತಾಡ್ತಾ ಹೋಗ್ತಾ ಇದ್ರೆ, ಬೇರೆದನ್ನು ತುಂಬಿಕೊಳ್ತಾ ಇದ್ರೆ, ಹೃದಯಕ್ಕೆ ತುಂಬಬೇಕಾಗಿದ್ದು ಭಕ್ತಿ ಎಂಬ ಬೀಜವನ್ನಷ್ಟೇ. ಅದಕ್ಕೆ ಮೊನ್ನೆ ಅಣ್ಣವರೊಂದು ಹಾಡು ಹೇಳಿದ್ರಲ್ಲ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಈ ಪೃಥ್ವಿಯ ಮೇಲೆ ಎಂತ ಬೀಜ ತುಂಬಬೇಕು? ಗುರು ಎಂಬ ಬೀಜವನ್ನು ತುಂಬಬೇಕು. ಆಗ ಅಂಥದ್ದು ಒಳ್ಳೆ ವೃಕ್ಷ ಬರುತ್ತೆ. ವಿಷ ತುಂಬಿದ್ರೆ ವಿಷನೇ ಬರುತ್ತೆ, ಕೆಟ್ಟದ್ದು ತುಂಬಿದ್ರೆ ಕೆಟ್ಟದ್ದು ಬರುತ್ತೆ. ಆದ್ರೆ ಒಳ್ಳೆಯ ಬೀಜ, ಭಕ್ತಿ ಎಂಬ ಒಳ್ಳೆಯ ಬೀಜ, ಒಂದು ಬೀಜ ಹಾಕಿದ್ರೆ ಸಾವಿರ 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 ಬೀಜಗಳನ್ನ ಒಳ್ಳೆದನ್ನು ಹುಟ್ಟಿಸುತ್ತೆ. ಹಾಗಾಗಿ ಭಕ್ತಿ ಎಂಬ ಒಳ್ಳೆಯ ಬೀಜವನ್ನ ನಮ್ಮ ಹೃದಯದಲ್ಲಿ ಹಾಕೊಳ್ಳೋಣ. ನಾವೆಷ್ಟು ಸಾಧ್ಯನೋ ಅಷ್ಟು. ಕಲ್ಲನ್ನು ಕೂಡ ಕರಗಿಸುವಂತ ಶಕ್ತಿ ಇದೆ ಭಕ್ತಿಗೆ. ಕಲ್ಲನ್ನು ಕೂಡ ಕರಗಿಸುತ್ತೆ, ಎಂತರನ್ನು ಕರಗಿಸುತ್ತೆ, ಎಲ್ಲರನ್ನೂ ನಮ್ಮವರಾಗಿ ಮಾಡಿಸುತ್ತೆ. ಹಾಗಾಗಿ ಎಲ್ಲರೂ ನಮ್ಮವರಂತ ಭಾವಿಸುವಂತಹ ಭಕ್ತಿಯನ್ನ ಸದಾ ನಮ್ಮೊಳಗೆ ಇಟ್ಕೊಂಡು ಶಿವ ಶಿವ ಅಂತೇಳಿ ನಮ್ಮ ಒಂದು ಜೀವನವನ್ನು ಸಾಗಿಸೋಣ. ಇವತ್ತು ನಾನು ವಿಭೂತಿ ಹಚ್ಕೊಂಡೆ, ನಾಳೆ ನಾನು ಹಚ್ಕೊಳ್ಳಿಲ್ಲ. ಇವತ್ತು ನಾನು ಲಿಂಗ ಕಟ್ಕೊಂಡೆ, ನಾಳೆ ಊಟಕ್ಕೆ ನೇತಾಕ್ತೆ. ಅಥವಾ ಇವತ್ತು ನಾನು ಪೂಜೆ ಮಾಡಿದೆ, ನಾಳೆ ನನಗೆ ಬಿಟ್ಟೆ ಅನ್ನೋದಲ್ಲ. ನನಗೆ ಪ್ರಶ್ನೆ ಮಾಡ್ತಾರೆ, ಸುಮಾರು ಜನ ಪ್ರಶ್ನೆ ಮಾಡ್ತಾರೆ, ನೀವೊಬ್ಬ ಇಂಗ್ಲಿಷ್ ಲೆಕ್ಚರರ್ ಆಗಿ ನಿಮಗೆ ಈ ಕನ್ನಡ ಪ್ರವಚನ, ಆ ಬಸವಣ್ಣ ಭಕ್ತಿ ಬಹುಶಃ ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅವರೆಲ್ಲ ಕೇಳ್ತಾ ಇರ್ತಾರೆ, ನೀವು ವಿಭೂತಿ ಹಚ್ಕೊಳ್ತೀರಾ, ಇಂಗ್ಲಿಷ್ ಲೆಕ್ಚರರು ನೀವು, ಫಾರಿನರ್ಸ್ ಅಲ್ವಾ ನಾವೆಲ್ಲ. ನಾನು ಹೇಳ್ತಾ ಇರ್ತೀನಿ, ನಾನು ಹಚ್ಕೊಳ್ತೀನಿ, ನಾನು ನೋಡಿ ನೀವು ಹಚ್ಕೊಳ್ಳಿ, ಬೇರೆ ಏನು ಮಾತಾಡಬೇಡಿ. ಸುಮಾರು ಜನ ಈಗ ವಿಭೂತಿ ಹಚ್ಕೊಳಕ್ ಬರ್ತಾರೆ. ಅದು ನಮ್ಮನ್ನ ಒಬ್ಬರಿಂದ ಒಬ್ಬರಿಗೆ ಆ ಚಿತ್ತಗಳೇ ಕಾಣ್ತಾ ಇರಬೇಕು. ಈ ಸಚ್ಚಿತ್ತ ಆನಂದ ಪರಿಪೂರ್ಣವಾದಂತಹ ಲಿಂಗ ವಿಭೂತಿ ನಮ್ಮ ಹಣೆ ಮೇಲೆ ಕಂಡ್ರೆ ಸತ್ತ ಚಿಂತನೆಗಳು ಬರ್ತವೆ, ಒಳ್ಳೆ ಆಲೋಚನೆಗಳು ಬರ್ತವೆ. ನಮ್ಮನ್ನ ನೋಡಿದವರಿಗೂ ಕೂಡ ಬಹುಶಃ ರೋಷದಿಂದ ಹೋಗುವಂಥವರಿಗೆ, ಕೋಪದಿಂದ ಬರುವಂಥವರಿಗೆ, ತಾಪದಿಂದ ನಮ್ಮ ಮೇಲೆ ಬರುವಂಥವರಿಗೆ ಒಂದಿಷ್ಟು ಆ ತಾಪ ಗುಣಗಳು ಕಡಿಮೆ ಆಗ್ಬೋದು ಅಂತ. ಹಾಗಾಗಿ ಇಡದದ್ದನ್ನು ಬಿಡಬೇಡಿ. ಈ ಭಕ್ತಿಯಲ್ಲಿ ಇವೆಲ್ಲವೂ ಭಾಗನೆ, ವಿಭೂತಿನೂ ಭಾಗನೆ, ರುದ್ರಾಕ್ಷಿನೂ ಭಾಗನೆ, ಆ ಲಿಂಗನೂ ಭಾಗನೆ. ಪ್ರತಿಯೊಂದು ಏನು ಅಷ್ಟಾವರಣಗಳು ಬರ್ತಾವೋ ಅಷ್ಟಾವರಣಗಳು ಎಲ್ಲವೂ ಸಹ ಭಾಗನೆ. ಹಾಗಾಗಿ ನಮ್ಮೆಲ್ಲರ ಭಕ್ತಿ ಸದಾ ಇರಲಿ. ನಮ್ಮ ಹೃದಯಗಳಲ್ಲಿ ಭಕ್ತಿ ರಸವನ್ನು ತುಂಬೋಣ. ನಮ್ಮ ಮನಸ್ಸಲ್ಲಿ ಯಾವತ್ತು ಭಕ್ತಿಯ ಬೀಜವನ್ನು ಹಾಕೊಳ್ಳೋಣ. ನಮ್ಮನ್ನ ಮತ್ತು ನಮ್ಮ ಜೊತೆಗಿರೋರನ್ನ, ನಮ್ಮನ್ನು ನೋಡಿದಂಥವ್ರ, ನಮ್ಮನ್ನು ಕಂಡಂಥವ್ರನ್ನ ಎಲ್ಲರನ್ನು ಕೂಡ ಎಳೆದು ಸೆಳೆದು ಆ ಪಥದಲ್ಲಿ, ಬಸವ ತತ್ವದಲ್ಲಿ ಅಥವಾ ಈ ದಾರಿನಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತಹ ಮೊದಲು ನಾನು ಮತ್ತೆ ನೆನಪಿಸಬೇಕಾದಂಥ ಪ್ರಥಮರಲ್ಲಿ ನೀಲಕ್ಕ ಕೂಡ ಒಬ್ಬರು ಅಂತ ನನಗೆ ಇವತ್ತು ಅನ್ನಿಸ್ತು. ಯಾಕೆಂದರೆ ಅವರು ನೋಡಿ 5 ಗಂಟೆಗೆ ಅಂದರೆ 5 ಗಂಟೆಗೆ ಇರ್ತಾರೆ. ಎಷ್ಟು ಗಂಟೆಗೆ ಟೈಮಿಂಗ್ಸ್ ಕೊಡ್ತೀವೋ ಆ ಸಮಯಕ್ಕೆ ತಕ್ಕಂತೆ ಇರ್ತೇವೆ. ಸಮಯಕ್ಕೆ ತುಂಬ ಗೌರವ ಇದೆ. ಯಾರು ಸಮಯವನ್ನು ಪಾಲನೆ ಮಾಡ್ತಾರೋ ಅವರಿಗೆ ಭಗವಂತ ತಾನಾಗಿ ಗೌರವ ಸಿಗತ್ತೆ. ಮಾನ ಅಪಮಾನಗಳು ನೀನೇ ಅಂತ ಹೇಳ್ತೀವಲ್ಲ, ಮಾನ ಅಪಮಾನಗಳು ಭಗವಂತ ಕೊಡಲ್ಲ, ಸನ್ಮಾನಗಳನ್ನು ಭಗವಂತ ಕೊಡಲ್ಲ. ನಾವು ಸೃಷ್ಟಿಸ್ಕೋಬೇಕಾಗತ್ತೆ, ನಾವು ಮಾಡ್ಕೋಬೇಕಾಗತ್ತೆ. ನಾವು ಸಮಯ ಪಾಲನೆ ಮಾಡಿದ್ರೆ ಗೌರವ ಸಿಗತ್ತೆ, ಅಭಿಮಾನ ಸಿಗತ್ತೆ, ಪ್ರೀತಿ ಸಿಗತ್ತೆ. ನಾವು ಮಾಡಲಿಲ್ಲ ಅಂತಂದ್ರೆ, ಸಮಯ ಮತ್ತು ಎರಡನ್ನೂ ಪಾಲನೆ ಮಾಡಲಿಲ್ಲ ಅಂತಂದ್ರೆ ಅಪಮಾನಗಳು ತಪ್ಪಿದ್ದಲ್ಲ. ಹಾಗಾಗಿ ಮಾನ ಅಪಮಾನಗಳು ನಮ್ಮೊಟ್ಟಿಗೆ ಇದ್ದಾವೆ ಅಂತೇಳಿ ಭಾವಿಸ್ತಾ, ನಮಗೆ ಅವಕಾಶ ಕೊಟ್ಟಂತಹ ಪೂಜ್ಯರವೇ ನಿಜವಾಗ್ಲೂ ನಾನು ಚಿರಋಣಿ ಅಂತ ಹೇಳಿ ಈ ಮೂಲಕ ಪೂಜ್ಯರಲ್ಲಿ ನಾನು ನನ್ನ ಮಾತುಗಳನ್ನು ಅರ್ಪಿಸುತ್ತಾ, ಇಲ್ಲಿ ನೆಲೆಸಿದಂಥ ಎಲ್ಲರಿಗೂ ಮತ್ತು ಬಸವಾದಿ ಪ್ರಮಥರನ್ನ ಮತ್ತೊಮ್ಮೆ ನನ್ನ ಮಾತುಗಳನ್ನು ಅರ್ಪಿಸಿಕೊಂಡು ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾರೆ.